ಸಂಜೀವ್ನ ಮಾತು ನನ್ನ ಕೋಪವನ್ನು ಹೆಚ್ಚಿಸಿತು. ಅತ್ತೆ ಮಾತ್ರ ಶಾಂತ ದನಿಯಲ್ಲಿ, ಹೌದಲ್ವಾ, ಅಳಿಯ ಅಂದಮೇಲೆ ಅತ್ತೆ ಮಾವನ ಮನೆಗೆ ಊಟಕ್ಕೆ ಹೋಗೋದು ತೀರಾ ನಾಚಿಕೆಗೇಡಿನ ವಿಷಯ. ಬೇಡ ಬಿಡು, ನೀನೇನು ಬಲವಂತ ಮಾಡಬೇಡ ಮಮತಾ, ಇನ್ಮೇಲೆ ನೀನೇ ಬೇರೆ ಅಡುಗೆ ಮಾಡ್ಕೊ ಎಂದಾಗ ನಾನು ಅವಕ್ಕಾದೆ. ಅಮ್ಮ, ಏನು ಹೇಳ್ತಿದ್ದೀರಿ? ಹೌದು ಸಂಜೀವ್, ನೀನು ನಿನ್ನ ಹೆಂಡತಿ ಬೇರೆ ಸಂಸಾರ ಮಾಡಿದ್ರೆ ಒಳ್ಳೆಯದು. ನನ್ನ ಜೊತೆ ಈ ಮನೆಯಲ್ಲಿ ಇನ್ನು ಮುಂದೆ ಇರಬೇಡಿ. ಅತ್ತೆಯ ಅನಿರೀಕ್ಷಿತ ಮಾತಿಗೆ ನಾವಿಬ್ಬರು ದಿಗ್ಭ್ರಾಂತರಾಗಿದ್ವಿ. ಅಮ್ಮ, ಯಾಕಮ್ಮ? ಸಂಜೀವ್ ಗಾಬರಿಯಿಂದ ಕೇಳಿದರು. ಅತ್ತೆ ನಿಧಾನವಾಗಿ, ಹೌದು ಕಣೋ, ಅಳಿಯನಾಗಿ ನೀನು ಸುಮ್ಮನೆ ಮಾವನ ಮನೆಗೆ ಊಟಕ್ಕೆ ಹೋಗೋದು ಅಪಮಾನ ಅಂದಮೇಲೆ ಸೊಸೆಯಾಗಿ ಅವಳು ಯಾಕೆ ದಿನ ನನ್ನ ಮನೆಯಲ್ಲಿದ್ದು ಊಟ ಮಾಡಬೇಕು? ಗಂಡನ ಸೇವಕಿ, ಅತ್ತೆಯ ಕೈಗೊಂಬೆ ಅಂತ ಜನ ಆಡ್ಕೊಂಡು ನಗ್ತಾರೆ ಎಂದಾಗ ನನಗೆ ಅತ್ತೆಯ ಈಗಿತ ತಿಳಿದು ಒಳಗೊಳಗೆ ನಗೆ ಹುಕ್ಕಿ ಬರ್ತಿತ್ತು. ಸಂಜೀವ್ ಅಷ್ಟೆಲ್ಲ ಸೂಕ್ಷ್ಮ ಅರ್ಥ ಮಾಡಿಕೊಳ್ಳುವವರಲ್ಲ. ಅಮ್ಮ, ವಾಟ್ ರಬ್ಬಿಶ್ ಎಂದು ಕೋಪದಿಂದ ಕೂಗಿದ್ರು. ನೀನು ಮಾತನಾಡೋದು ಅದೇ ರಬ್ಬಿಶ್ ಕಣೋ. ನಿನ್ನ ಹೆಂಡತಿ ಮಾತ್ರ ಹುಟ್ಟಿದ ಮನೆ ಬಿಟ್ಟು ಇಲ್ಲಿಗೆ ಬಂದು ನಿನ್ನ ತಾಯಿ ಜೊತೆ ಇರಬೇಕು. ಆದರೆ ಅಪರೂಪಕ್ಕೆ ಒಂದು ಸಲ ಅತ್ತೆ ಮಾವ ಕರೆದ್ರೆ ಅಳಿಯ ಅಂತ ನೀನು ಅಹಂಕಾರ ತೋರಿಸ್ಬೇಕಲ್ವ? ನ್ಯಾಯ ಎರಡು ಕಡೆನೂ ಒಂದೇ ಆಗಿರಬೇಕಪ್ಪ. ನೀನೇ ತೀರ್ಮಾನ ಮಾಡು. ಅತ್ತೆ ಏನು ಆಗದವರಂತೆ ಗಂಭೀರವಾಗಿ ನುಡಿದಾಗ ಸಂಜೀವ್ನ ಪೆಚ್ಚಾದ ಮುಖ ಕಂಡು ನಾನು ನಕ್ಬಿಟ್ಟೆ. ಅಂದೆ ಕೊನೆ ಸಂಜೀವ್ ಮತ್ತೆ ಯಾವತ್ತೂ ನಮ್ಮ ತವರ ಮನೆಗೆ ಬರೋದಕ್ಕೆ, ನಮ್ಮ ಕಡೆಯವರ ಜೊತೆ ಬೆರೆಯೋದಕ್ಕೆ ಅಪಸ್ವರ ತೆಗೆಯುತ್ತಿರಲಿಲ್ಲ. ತೀರಾ ಹರಟೆ ಒಡೆದು ನಕ್ಕು ನಲಿಯದಿದ್ರೂ ನಮ್ಮೊಡನೆ ಬಂದು ಭಾಗವಹಿಸ್ತಿದ್ರು. ಹೇಗಿತ್ತು ನಮ್ಮತ್ತೆಯ ವರಸೆ? ನಾನು ನಗುತ್ತಾ ಕೇಳಿದಾಗ ಸಂಜೀವ್ ತಾಯಿಯ ಕಡೆ ತಿರುಗಿ ನಾಟಕೀಯತೆಯಿಂದ ದೊಡ್ಡದಾಗಿ ಕೈ ಮುಗಿದ. ಜೀವನ ಎಂದರೆ ಬರೀ ನಲಿವು ಸುಖ ಅಷ್ಟೇ ಅಲ್ಲ. ನಾವು ನಡೆಯುವ ದಾರಿಯಲ್ಲಿ ಸದಾ ಊರಾಶಿ ಚೆಲ್ಲಿರುತ್ತದೆ ಎಂದು ಭಾವಿಸೋದು ತಪ್ಪು. ಮುಳ್ಳುಗಳನ್ನೇ ಹರವಿ ನಮಗೆಂಥ ಯಾತನೆ ನೀಡುತ್ತಿದೆ ಎಂದು ನನಗೆ ಜೀವನ ಕಲಿಸ್ಕೊಟ್ಟು ಬಹಳ ದೊಡ್ಡ ಪಾಠ. ಆಡುತ್ತಿದ್ದಂತೆ ಸನ್ನಿಧಿಯ 2ನೇ ವರ್ಷದ ಹುಟ್ಟುಹಬ್ಬ ಸಮೀಪಿಸಿತು. ಈ ಅವಧಿಯಲ್ಲಂತೂ ಸನ್ನಿಧಿ ನನಗಿಂತ ಹೆಚ್ಚಾಗಿ ಅತ್ತೆಯನ್ನೇ ಬಹಳ ಹಚ್ಕೊಂಡಿದ್ಲು. ಜೀ 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 ಎಂದು ತೊದಲು ಮಾತನಾಡುತ್ತಿದ್ದ ಕಂದ ಈಗ ಎಲ್ಲ ವಿಷಯಗಳಲ್ಲೂ ಅಜ್ಜಿ ಬೇಕು ಎನ್ನುವಂತೆ ಪೋರಿಯಾಗಿದ್ಲು. ಬೆಳಗ್ಗೆ ಕಣ್ಬಿಟ್ರೆ ಅಜ್ಜಿ, ರಾತ್ರಿ ಮಲಗುವಾಗ ಅಜ್ಜಿ. ನನಗಂತೂ ಕೈ ತುಂಬ ಬಿಡುವು. ಅವಳ ಕೆಲಸಗಳೆಲ್ಲ ಅತ್ತೆಯೇ ಮಾಡಿಬಿಡ್ತಿದ್ರು. ನೋಡಿದ್ರ, ನಿಮ್ಮ ಮಗಳು ನನ್ನನ್ನು ಮರ್ತೇ ಬಿಟ್ಟಿದ್ದಾಳೆ ಎಂದು ಸಂಜೀವ್ ಬಳಿ ಕೆನ್ನೆ ಉಬ್ಬಿಸಿ ನುಡಿಯುತ್ತಿದ್ದೆ. ಅವನು ನಗುತ್ತಾ, ನನ್ನ ಮಗಳು ಅವಳು, ಅಪ್ಪನಿಗೆ ಅಮ್ಮ ಜಾಸ್ತಿ ಅಟೆನ್ಷನ್ ಕೊಡಲಿ ಅಂತ ಅಜ್ಜಿ ಜೊತೆ ಇರ್ತಾಳೆ, ಜಾಣೆ ಅವಳು ಎನ್ನುತ್ತಿದ್ದ. ನಿಜಕ್ಕೂ ನನಗೆ ಸಂಜೀವ್ ಜೊತೆಗೆ ಸಾಕಷ್ಟು ಏಕಾಂತದ ಸಮಯ ಸಿಗ್ತಿತ್ತು. 1-2 ಬಾರಿ ನಾನು ಸಂಜೀವ್ 3-4 ದಿನಗಳ ಮಟ್ಟಿಗೆ ಪ್ರವಾಸ ಹೋಗಿ ಬಂದಿದ್ದು ಉಂಟು. ಸನ್ನಿಧಿ ಅತ್ತೆಯ ಜೊತೆಯಲ್ಲಿಯೇ ಹಾಯಾಗಿರ್ತಿದ್ಲು. ಅತ್ತೆ ಅವಳನ್ನು ಕೂರಿಸ್ಕೊಂಡು ಕೈ ತುತ್ತು ಹಾಕುತ್ತಾ ಕತೆ ಹೇಳುತ್ತಿದ್ರು. ಸ್ನಾನ ಮಾಡಿಸಿದ ಮೇಲೆ ದೇವರ ಮುಂದೆ ಕುಳಿತು ಶ್ಲೋಕಗಳನ್ನು ಹೇಳಿಸ್ತಿದ್ರು. ಗೌರಿ ಹಬ್ಬದಲ್ಲಿ ಅಜ್ಜಿ ಹೊಲಿಸಿದ ಜರಿಯ ಉದ್ದ ಲಂಗ, ಜೋಲಿ ಧರಿಸಿದ ಪುಟ್ಟ ಗೌರಿಯಂತೆ ಕಾಣುತ್ತಿದ್ದ ಮಗಳನ್ನು ಎಷ್ಟು ನೋಡಿದ್ರೂ ಸಾಲದು ನನಗೆ. ಅವಳಿಗೆ ಒಳ್ಳೆಯ ಅಭ್ಯಾಸ, ಉತ್ತಮ ಸಂಸ್ಕಾರ ಕಲಿಸುತ್ತಿದ್ದ ಅತ್ತೆಯ ಬಗ್ಗೆ ತುಂಬ ಅಭಿಮಾನ ಎನಿಸ್ತಿತ್ತು. ಇನ್ನು ಮೊಮ್ಮಗಳ 2ನೇ ವರ್ಷದ ಹುಟ್ಟುಹಬ್ಬ ಎಂದರೆ ಅತ್ತೆಯ ಸಂಭ್ರಮ ಕೇಳಬೇಕೆ? ಹತ್ತಿರದಲ್ಲೇ ಇದ್ದ ಭವ್ಯ ಹೋಟೆಲ್ನಲ್ಲಿ ಅವಳ ಹುಟ್ಟುಹಬ್ಬದ ಸಂಭ್ರಮವು ಏರ್ಪಾಟಾಗಿತ್ತು. ಅತ್ತೆಯ ಬಂಧು ಬಳಗ, ಸಂಜೀವ್ ಸ್ನೇಹಿತರು, ಸಹೋದ್ಯೋಗಿಗಳು, ಅವರ ಮಕ್ಕಳು, ನನ್ನ ಕಡೆಯಿಂದ ಅಪ್ಪ, ಚಿಕ್ಕಮ್ಮ, ವರ್ಷ, ವರುಣ್ ಎಲ್ಲರೂ ಸೇರಿ ಸುಮಾರು 150 ಜನರೇ ಸೇರಿದರು. ಸನ್ನಿಧಿಗೆ ಪ್ರಿಯವಾದ ದೊಡ್ಡ ಚಾಕ್ಲೇಟ್ ಕೇಕ್ ಮಾಡಿಸಿ ತಂದಿದ್ರು ಅತ್ತೆ. ಜೊತೆಗೆ ಬಂದಿದ್ದವರಿಗೆಲ್ಲ ಕಪ್ ಕೇಕ್ಗಳ ವಿತರಣೆ. ಅತ್ತೆಯ ಸಲಹೆಯಂತೆ ಮಕ್ಕಳಿಗಾಗಿ ಮ್ಯಾಜಿಕ್ ಶೋ, ಪೊಪೆಟ್ ಶೋಗಳು ಏರ್ಪಾಟಾಗಿತ್ತು. ಅಚ್ಚ ಬಿಳುಪು ಬಣ್ಣದ ಸನ್ನಿಧಿ ನವಿಲು ನೀಲಿಯ ವೈಲೆಟ್ ಉಡುಪಿನಲ್ಲಿ ದೃಷ್ಟಿ ತಾಕುವಂತಿದ್ಲು. ಅತ್ತೆ ನನಗಾಗಿ ಕಿತ್ತಳೆ ಬಣ್ಣದ ಜಾರ್ಜೆಟ್ ಸೀರೆ ಕೊಂಡು ತಂದಿದ್ರು.
ಅಮ್ಮ, ನನಗ್ಯಾಕೆ ಹೊಸ ಸೀರೆ? ನಾನು ಸಂಕೋಚಗೊಂಡೆ. ಹೆಣ್ಮಕ್ಕಳು ಉಟ್ಟು ತೊಟ್ಟು ಮಾಡಿದ್ರೇನೆ ಕಳೆ. ಸನ್ನಿಧಿ ನನ್ನ ಮೊಮ್ಮಗಳಾದರೆ ನೀನು ನನ್ನ ಮಗಳಲ್ವೇನು? ಅತ್ತೆಯ ಮಾತಿಗೆ ನಾನು ಮೂಕಳಾದೆ. ಸಂಜೆಯ ವೇಳೆಗೆ ಹುಟ್ಟು ಹಬ್ಬದ ಸಮಾರಂಭವಾದುದರಿಂದ ಬೆಳಗ್ಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆಸಿದ್ವಿ. ಅದಕ್ಕೆ ಹತ್ತಿರದವರನ್ನು ಮಾತ್ರ ಕರೆಯಲಾಗಿತ್ತು. ಅತ್ತೆ ಪೂಜೆಗೆ ಕುಳಿತಿದ್ದ ನನ್ನನ್ನು ಕರೆದು ಅವರ ಬೀರು ತೆಗೆದು, ಮಮತಾ, ಇವತ್ತು ಪೂಜೆಗೆ ಈ ಸೀರೆ ಉಟ್ಕೊತೀಯಾ ಎಂದು ಒಳಗೆ ಇಟ್ಟಿದ್ದ ಹಸಿರು ಬಣ್ಣದ ಜರಿಯ ಬುಟ್ಟಗಳಿದ್ದ ದೊಡ್ಡ ಜರಿ ಅಂಚಿನ ಟಿಶ್ಯೂ ಸೀರೆ ನನ್ನ ಮುಂದೆ ಹಿಡಿದರು. ಅಮ್ಮ, ಇದು? ಅತ್ತೆ ನನ್ನ ಕೈ ಹಿಡಿದು, ಇದು ನನ್ನ ಮದುವೆ ಸೀರೆ. ನಿಮ್ಮ ಮಾವ ಹೋದ್ಮೇಲೆ ನಾನು ಉಟ್ಟೇ ಇಲ್ಲ. ಇವತ್ತು ಯಾಕೋ ನಿನಗೆ ಕೊಡಬೇಕು ಅಂತ ಅನಿಸ್ತು. ಈ ಸೀರೆ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂದಾಗ ನನಗೆ ಅವರ ಮಾತು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಸೀರೆ ತುಂಬ ಜರಿಯ ಚೌಕಳಿ, ಅದರ ಮಧ್ಯ ಜರಿಯ ಬುಟ್ಟಗಳಿದ್ದ ಭಾರವಾದ ಸೀರೆ. ಉಡೋದು ಪ್ರಯಾಸವೇ ಆಯಿತು. ಆದರೆ ಆ ಸೀರೆಯ ಅಂದಕ್ಕೆ ಮನಸ್ಸು ಮಾರು ಹೋಗದಿರಲಿಲ್ಲ. ನಾನು ಸೀರೆ ಉಟ್ಟು ಬಂದಾಗ ಅತ್ತೆಯ ಮುಖದಲ್ಲಿ ನಗೆ ತೇಲಿತು. ನನ್ನ ಕಣ್ದೃಷ್ಟಿನೇ ತಗಲತ್ ಕಣೆ ಎಂದು ನನ್ನ ಕೆನ್ನೆ ಸವರಿ ನೆಟ್ಗೆ ಮುರಿದ್ರು. ಒಂದು ನಿಮಿಷ ಬಾಯಿಲಿ ಎಂದು ತಮ್ಮ ರೂಮಿನ ಲಾಕರ್ ತೆಗೆದು 4 ಜೊತೆ ಚಿನ್ನದ ಬಳೆಗಳು, ಕಾಸಿನ ಸರ, ಕೆಂಪು ಪಚ್ಚೆಯ ಜುಮುಕಿಗಳನ್ನು ತೆಗೆದುಕೊಟ್ರು. ಇದೆಲ್ಲ ನನ್ನ ಮದುವೆಯ ಒಡವೆಗಳು, ನೀನೇ ಹಾಕೋ ಮಮತಾ. ನಾನು ತಬ್ಬಿಬ್ಬಾದೆ. ಅಯ್ಯೋ, ಇಷ್ಟೊಂದು ಒಡವೆಗಳು ಬೇಡ ಅತ್ತೆ. ನಾನು ತಾನೇ ಒಳಗಡೆ ಇಟ್ಕೊಂಡು ಏನು ಮಾಡಲಿ? ಇದನ್ನೆಲ್ಲ ನಾನೀಗ ಹಾಕೋದೇ ಇಲ್ಲ. ಲಕ್ಷಣವಾಗಿ ಮಗಳು ಹುಟ್ಟಿದಾಳೆ ನಿನಗೆ. ನೀವಿಬ್ಬರು ಹಾಕ್ಕೊಂಡು ನನ್ನ ಕಣ್ಮುಂದೆ ಓಡಾಡಿದ್ರೆ ಅದಕ್ಕಿಂತ ಸಂತೋಷ ಬೇಕಾ ಎಂದು ಅವರು ಹೇಳಿದಾಗ ನಾನು ಮರು ಮಾತನಾಡದೆ ಅವುಗಳನ್ನು ಧರಿಸಿದೆ. ಅತ್ತೆಯ ಮಾತುಗಳನ್ನು ತೆಗೆದುಹಾಕೋದು ನನ್ನ ಕನಸಿನಲ್ಲೂ ಊಹಿಸಲಾಗದ ವಿಷಯ. ನಾನು ಸರ್ವ ಅಲಂಕಾರ ಭೂಷಿತಳಾಗಿ ಪೂಜೆಗೆ ಕುಳಿತಾಗ ಚಿಕ್ಕಮ್ಮನ ಕಡೆಯವರು ನನ್ನನ್ನು ಮುತ್ತಿಕೊಂಡ್ರು. ಎಂಥ ಮಜಬೂತಾಗಿದೆ ಒಡವೆಗಳು. ಬಿಡು, ನೀನಿನ್ನು ನಿನ್ನ ಮಗಳಿಗೆ ಒಡವೆ ಮಾಡಿಸೋ ಅಷ್ಟೇ ಇಲ್ಲ. ಅಷ್ಟೊಂದು ಕೊಟ್ಟಿದ್ದಾರೆ ನಿಮ್ಮತ್ತೆ ಎಂದು ಒಡವೆಗಳನ್ನು ಆಸೆಯಿಂದ ಮುಟ್ಟಿ ನೋಡಿ ಆನಂದಿಸಿದರು. ಚಿಕ್ಕಮ್ಮ ಜಾಸ್ತಿ ಮಾತನಾಡದಿದ್ದರೂ ಅವರ ಕಣ್ಗಳು ನನ್ನ ಒಡವೆಗಳನ್ನು ಅಳೆಯುತ್ತಿತ್ತು. ಅವರು ಅಪ್ಪನನ್ನು ಉದ್ದೇಶಿಸಿ, ರೀ, ಇವರು ಹೀಗೆ ಹುಟ್ಟಿದ ಹಬ್ಬ, ಬೆಳೆದ ಹಬ್ಬ ಅಂತ ಫಂಕ್ಷನ್ಗಳು ಮಾಡ್ತಾನೆ ಇರ್ತಾರೆ. 100 ರೂಪಾಯಿ ಓದಿಸಿ ಸಾಕು. ಪ್ರತಿ ಸಲನೂ ಕೈ ಬಿಚ್ಚಿ ಕೊಡೋಕ್ಕಾಗಲ್ಲ. ನಮ್ಮ ವರ್ಷ ಬೆಳೆದು ನಿಂತಿದ್ದಾಳೆ. ಅವಳ ಮದುವೆ ಹೊತ್ತಿಗೆ ಒಂದಿಷ್ಟು ಒಡವೆಗಳು ಮಾಡಿಸ್ಬೇಕು ಎಂದು ಹೇಳಿದ್ದು ನನ್ನ ಕಿವಿಗೆ ಬಿದ್ದಾಗ ನಾನು ನಕ್ಕು ಸುಮ್ಮನಾದೆ. ಸನ್ನಿಧಿಯ ಹುಟ್ಟುಹಬ್ಬದ ಸಮಾರಂಭ ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಅಪರೂಪವಾಗಿ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ದರು. ಹುಟ್ಟು ಹಬ್ಬಕ್ಕೆ ಭಾಗವಹಿಸೋದಲ್ಲದೆ ಅವರ ಮುಖ್ಯ ಉದ್ದೇಶವೇನೆಂದರೆ ಸುಧನ್ವನ ಮದುವೆಗೆ ನಮಗೆಲ್ಲ ಆಮಂತ್ರಣ ಕೊಡೋದು. ಮದುವೆ ಹೈದರಾಬಾದಿನಲ್ಲಿ ನಡೆಯುತ್ತಿತ್ತು. ಮಮತಾ, ಮದುವೆಯಾದಾಗಲಿಂದ ನೀನು ನಮ್ಮ ಯಾವ ಫಂಕ್ಷನ್ಗೂ ಬಂದಿಲ್ಲ. ಇದನ್ನು ಮಾತ್ರ ತಪ್ಪಿಸ್ಕೋಬಾರ್ದು ಎಂದು ದೊಡ್ಡಮ್ಮ ಆಗ್ರಹಪಡಿಸಿದರು. ಅಪ್ಪ ಚಿಕ್ಕಮ್ಮ ಕುಟುಂಬದ ಸಮೇತ ಖಂಡಿತವಾಗಿ ಹೋಗುವವರಿದ್ದರು. ನಾನು ಸಂಜೀವ್ ಕಡೆ ನೋಡಿದಾಗ ಅವರು, ಇವತ್ತು ಫಂಕ್ಷನ್ ಮುಗಿಲಿ, ಆಮೇಲೆ ಡಿಸ್ಕಸ್ ಮಾಡೋಣ ಎಂದು ಹೇಳಿಬಿಟ್ರು. ನೆಂಟರಿಷ್ಟರ ಗುಂಪು ಅಂದರೆ ಅವರಿಗಷ್ಟಕ್ಕಷ್ಟೇ. ಆ ಮನುಷ್ಯನನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂದು ನಾನು ಸುಮ್ಮನಾದೆ. ಫಂಕ್ಷನ್ ಮುಗಿಸಿ ಎಲ್ಲರೂ ಬೀಳ್ಕೊಂಡು ಹೋಗುವ ಹೊತ್ತಿಗೆ ಸನ್ನಿಧಿ ಕಿರಿಕಿರಿ ಮಾಡುತ್ತಾ ಹಠ ಹಿಡಿದ್ಲು. ಅವಳಿಗೆ ಆಯಾಸವೋ ನಿದ್ದೆಯೋ ಇರುಸು ಮುರುಸೋ ಹೋ ಎಂದು ಒಂದೇ ಸಮನೆ ಅಳ್ತಿದ್ಲು. ಮನೆಗೆ ಕರೆತಂದು ಅವಳಿಗೆ ದೃಷ್ಟಿ ನಿವಾಳಿಸಿ ಬಟ್ಟೆ ಬದಲಾಯಿಸಿ ಸಮಾಧಾನ ಮಾಡುವ ಹೊತ್ತಿಗೆ ನನಗೆ ಅತ್ತೆಗೆ ಸಾಕಾಯಿತು. ನನಗೆ ಅಜ್ಜಿ ತಾಚಿ ಮಾಡಿಸ್ಬೇಕು ಎಂದು ರಂಪ ಮಾಡಿ ಅತ್ತು ಕರೆದು ಕೊನೆಗೆ ಅತ್ತೆಯ ಸೀರೆಯ ಸೆರಗನ್ನು ಬಿಗಿಯಾಗಿ ತನ್ನ ಮುಷ್ಟಿಯಲ್ಲಿಟ್ಕೊಂಡು ನಿದ್ದೆ ಹೋದ ಮಗಳನ್ನು ಕಂಡು ನನಗೆ ಅಕ್ಕರೆ ಉಕ್ಕಿ ಬಂತು. ಅಮ್ಮ, ನೀವು ಇವಳನ್ನು ತುಂಬ ಮುದ್ದು ಮಾಡಿ ಹೆಚ್ಚಿಸಿ ಕೂರಿಸ್ಬಿಟ್ಟಿದ್ದೀರಿ. ಎಷ್ಟು ಗೋಳು ಇಕ್ಕೊಂತಾಳೆ ನೋಡಿ ನಿಮ್ಮನ್ನು ಎಂದು ನವಿರಾಗಿ ಆಕ್ಷೇಪಿಸಿದಾಗ ಅತ್ತೆ ಮಾತನಾಡದೆ ನಸುನಕ್ಕರು. ಅವರು ಹುಟ್ಟಿದ್ದ ಕೆನೆ ಬಣ್ಣದ ಕಾಶಿ ಪೀತಾಂಬರದ ಸೀರೆ, ಅದೇ ಮಾದರಿಯ ಮುಕ್ಕಾಲು ತೋಳಿನ ರವಿಕೆ,
ಅವರ ಹಾಲು ಬಿಳುಪಿನ ಮೈ ಬಣ್ಣಕ್ಕೆ ಬೆರೆತು ಹೋಗಿತ್ತು. ಕಿವಿಯಲ್ಲಿ ಪಳ್ಳೆಂದು ಮಿನುಗುತ್ತಿದ್ದ ವಜ್ರದ ಓಲೆಗಳು ಅವರ ಮುಖದ ಮೇಲಿನ ನಗುವಿಗೆ ಏನೇನು ಸಾಟಿ ಇಲ್ಲ ಎನಿಸಿತು. ಏನು ಹಾಗೆ ನೋಡ್ತಾ ಇದೆಯಾ ಮಮ್ಮು? ನಾನು ಭಾವಗಳಾಗಿ ನಿಮ್ಮನ್ನು ನೋಡ್ತಾನೆ ಇರಬೇಕು ಅನಿಸುತ್ತಮ್ಮ ಎಂದಾಗ ಅವರು ಮತ್ತೆ ನಕ್ಕರು. ನಂತರ ನಿಧಾನವಾಗಿ, ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನಿನ್ನಂಥ ಸೊಸೆನ ಪಡೆಯೋಕೆ ಎಂದು ನೀಲವಾಗಿ ಉಸಿರುಬಿಟ್ರು. ನಾನು ಸೀರೆ ಬದಲಾಯಿಸಿ ಅವರ ಸೀರೆ ಒಡವೆಗಳನ್ನು ತೆಗೆದುಕೊಂಡು ಬಂದಾಗ ಅತ್ತೆ ತಡೆದರು. ಇದೆಲ್ಲ ಯಾಕೆ ವಾಪಸ್ ಕೊಡ್ತಿದೀಯಾ? ನಾನು ನಿನಗೆ ಕೊಟ್ಟಿರೋದು, ಹೋಗಿ ಒಳಗಡೆ ಎತ್ತಿಟ್ಕೋ ಎಂದು ನವಿರಾಗಿ ಗದ್ರಬಿಟ್ರು. ಸನ್ನಿಧಿ ಸಮಾಧಾನ ಮಾಡಿಕೊಂಡು ಮಲಗಿದ ಮೇಲೆ ನಾವೆಲ್ಲ ಸುಧನ್ವನ ಮದುವೆಗೆ ಹೋಗೋದ್ರ ಬಗ್ಗೆ ಚರ್ಚೆ ನಡೆಯಿತು. ಹೇಗೂ ನಿಮ್ಮ ತಂದೆ ಮನೆಯವರೆಲ್ಲ ಹೋಗ್ತಿದ್ದಾರಲ್ಲ, ನೀನು ಒಬ್ಬಳೇ ಅವ್ರ ಜೊತೆ ಹೋಗಿ ಬಂದುಬಿಡು. ಸಂಜೀವ್ ನನಗೆ ಸಲಹೆ ಇಟ್ಟಾಗ ನನ್ನ ಮುಖ ಪೆಚ್ಚಾಯಿತು. ನನ್ನ ಗಂಡ ಮುದ್ದಾದ ಮಗು ಅತ್ತೆಯನ್ನು ಕರೆದೊಯ್ದು ನಮ್ಮ ಮನೆಯವರ ಮುಂದೆ ಸಂಭ್ರಮಪಟ್ಟು ಮೆರೆಸಬೇಕೆಂಬ ಆಸೆ ನನಗಿರಲಿಲ್ವೇ? ನನ್ನ ಮುಖದಲ್ಲಿ ಮೂಡಿದ ನಿರಾಶೆ ಗಮನಿಸುತ್ತಾ ಅತ್ತೆ ಸಂಜೀವ್ ಕಡೆ ತಿರುಗಿ, ಏನೋ ಹೀಗಂತೀಯ? ಆ ಮನೆ ಅಳಿಯ ನೀನು. ಸುಧನ್ವನಿಗೆ ಮೈದನ ಇದ್ದ ಹಾಗೆ. ಅವಳ ದೊಡ್ಡಪ್ಪ ದೊಡ್ಡಮ್ಮ ಅಷ್ಟು ವಿಶ್ವಾಸದಿಂದ ಕರೆದಿದ್ದಾರೆ. ಮಮತಾ ಒಬ್ಬಳೇ ಹೋದರೆ ಏನು ಚೆನ್ನಾಗಿರುತ್ತೆ ಎಂದು ತರಾಟೆಗೆ ತೆಗೆದುಕೊಂಡ್ರು. ನನಗೆ ರಜಾ ಸಿಗಲ್ಲ ಏನೋ ನೆಪ ಮಾಡಿ ಸಂಜೀವ್ ಜಾರ್ಕೊಳ್ಳಲು ಯತ್ನಿಸಿದರು. ಮದುವೆ ಇರೋದು ಭಾನುವಾರ, ಶನಿವಾರ ಸೋಮವಾರ ರಜಾ ಹಾಕಿದ್ರೆ ಸಾಕು. 2 ದಿನದ ರಜಾ ಸಿಗಲ್ವಾ ನಿಮಗೆ ಎಂದು ಅತ್ತೆಯ ಮಾತಿಗೆ ಕುಮ್ಮಕ್ಕು ಕೊಟ್ಟೆ. ಏನು ಅಲ್ಲಿವರೆಗೂ ಹೋಗಿ ಗೋಡೆ ಮುಟ್ಕೊಂಡು ಬರಬೇಕಾ? ಒಂದಿಷ್ಟು ಸೈಟ್ ಸೀಯಿಂಗ್ ಮಾಡೋಣ ಸಂಜೀವ್. ಸನ್ನಿಧಿ ಹುಟ್ಟಿದಾಗಿನಿಂದ ಅವಳನ್ನು ನಾವಿಬ್ಬರು ಎಲ್ಲೂ ಬೇರೆ ಊರಿಗೆ ಕರ್ಕೊಂಡು ಹೋಗಿಲ್ಲ. ಮಗುಗೆ ಖುಷಿ ಆಗುತ್ತೆ. ಮಮತಾಗೋ ಆಸೆ ಇರಲ್ವಾ ನಾವೆಲ್ಲ ಒಟ್ಟಿಗೆ ಹೋಗಬೇಕು ಅಂತ? ಮುಂದಿನ ತಿಂಗಳೇ ಮದುವೆ. ನೀನು ಆಫೀಸಿಗೆ 5 ದಿನ ರಜಾ ಹಾಕಿಬಿಡು ಎಂದು ಮಗನಿಗೆ ಆಜ್ಞೆ ಹೇಳಿದರು. ಎಷ್ಟೇ ಪಟ್ಟು ಹಿಡಿದರೂ ಅತ್ತೆಯ ಮುಂದೆ ಸಂಜೀವ್ ಸೋತು ಬಿಡ್ತಿದ್ರು. ಸರಿ ಎಂದು ಕೊನೆಗೂ ಒಪ್ಕೊಂಡಾಗ ನಾನು ಅತ್ತೆಗೆ ಮನಸ್ಸಿನಲ್ಲೇ 100 ಬಾರಿ ವಂದಿಸಿದೆ. ನಾಳೆ ಈ ವಿಷಯ ಕೇಳಿದರೆ ನಮ್ಮ ಪುಟ್ಟಿ ಎಷ್ಟು ಸಂತೋಷ ಪಡುತ್ತೋ ಎಂದು ಮೊಮ್ಮಗಳನ್ನು ನೆನೆಸ್ಕೊಂಡು ಅತ್ತೆ ಸಂತಸಗೊಂಡ್ರು. ಎಷ್ಟೋ ವರ್ಷಗಳ ಮೇಲೆ ನಾನು ದೊಡ್ಡಪ್ಪನ ಮನೆಗೆ ಸಂಸಾರ ಸಮೇತ ಹೋಗ್ತಾ ಇರೋದು ನನಗೆ ಸಂಭ್ರಮ. ಸಂಜೀವ್ ಹೋಗಿ ಮಲಗಿದ ಮೇಲೂ ನಾನು ಅತ್ತೆ ಹರಡುತ್ತಾ ಹಾಲ್ನಲ್ಲೇ ಕುಳಿತಿದ್ವಿ. ಅತ್ತೆ ಅವರ ಮದುವೆಯಾದ ಹೊಸದರಲ್ಲಿ ನಡೆದ ಕೆಲವು ಘಟನೆಗಳನ್ನು, ಮಾವನವರ ಮುಂಗೋಪ, ಕಿರಿಕಿರಿ ಸ್ವಭಾವದ ಬಗ್ಗೆ ಹೇಳ್ತಿದ್ರು. ಗಂಡ ತೀರ್ಕೊಂಡ್ಮೇಲೆ ಒಂಟಿಯಾಗಿ ಸಂಜೀವ್ನನ್ನು ಬೆಳೆಸಿದರ ಬಗ್ಗೆ ಮಾತನಾಡಿದರು. ಕೊನೆಗೆ ಮಧ್ಯರಾತ್ರಿ ಮೀರಿದಾಗ ಸಂಜೀವ್ನ ತಾಳ್ಮೆಯು ಮೀರಿತು. ಏನು ನೀವಿಬ್ಬರು ರಾತ್ರಿ ಇಡೀ ಹೀಗೆ ಕೂತಿರ್ತೀರಾ? ಪಾರ್ಟಿಯಲ್ಲಿ ಓಡಾಡಿ ಸುಸ್ತಾಗಿಲ್ವಾ? ಅಮ್ಮ ನೀನು ಹೋಗಿ ಮಲ್ಕೋ. ಮಮತಾ ನಿನಗಾದರೂ ಬುದ್ಧಿ ಬೇಡವಾ? ಮಲ್ಕೋಬಾ ಎಂದು ರೇಗಿದ ಮೇಲೆ ನಾವಿಬ್ಬರು ಎದ್ದಿದ್ದು. ಅಂದು ರಾತ್ರಿಯೆಲ್ಲ ನನಗೆ ಹೈದರಾಬಾದಿಗೆ ಹೋಗುವ ಕನಸುಗಳು. ಬೆಳಗ್ಗೆ ಎದ್ದಾಗ ಸೂರ್ಯನ ಕಿರಣಗಳು ಆಗಲೇ ಕಿಟಕಿಯ ಮೂಲಕ ತೂರಿ ಬರ್ತಿತ್ತು. ಗಂಟೆ 7:15. ನಾನು ಮೈ ಮುರಿದು ಎದ್ದು ಕುಳಿತೆ. ನೆನ್ನೆಯ ಸಂಭ್ರಮದ ಗಡಿಬಿಡಿ. ರಾತ್ರಿ ಲೇಟಾಗಿ ಮಲಗಿದ್ದು. ಎಲ್ಲ ಸೇರಿ ಬೆಳಗಿನ ಜಾವ ಗಾಢವಾಗಿ ನಿದ್ದೆ ಹತ್ತಿಬಿಟ್ಟಿತ್ತು. ಛೇ, ಅತ್ತೆ ಒಬ್ಬರೇ ಎಲ್ಲ ಕೆಲಸ ಮಾಡ್ಕೊಳ್ತಿರ್ತಾರೆ ಎಂದು ಗಡಬಡಿಸಿ ಎದ್ದು ರಾತ್ರಿ ಉಡುಕಿ ಬಿಚ್ಚಿ ಸೀರೆ ಉಟ್ಟು ಹೊರಗೆ ಬಂದೆ. ಸಂಜೀವ್ ಇನ್ನೂ ಮಲಗಿದ್ರು. ಅವರಿಗೆ ಇಂದು ರಜಾ ಇದ್ದುದರಿಂದ ನಾನು ಅವರನ್ನು ಎಬ್ಬಿಸುವ ಗೋಡಿಗೆ ಹೋಗದೆ ಮಹಡಿಯಿಂದ ಇಳಿದು ಬಂದೆ. ಯಾಕೋ ಮನೆ ನಿಶ್ಶಬ್ದವಾಗಿದೆ ಎನಿಸಿತು. ಅಡಿಗೆ ಮನೆ ನಿರ್ಜನ, ಸ್ಟವ್ಗಳು ತಣ್ಣಗಿದ್ದವು. ನನಗೆ ಆಶ್ಚರ್ಯವಾಯಿತು. ಇಷ್ಟು ಲೇಟಾಗಿ ಮಲಗಿದ್ರು ಅತ್ತೆ ಬೆಳಗ್ಗೆ 5:15 ಎದ್ದು ಬಿಡ್ತಿದ್ರು. ಇಷ್ಟು ಹೊತ್ತಾಗಿ ಹಾಲು ಕಾಯಿಸಿ ಕಾಫಿಗೆ ಡಿಕಾಕ್ಷನ್ ಹಾಕಿಟ್ಟು ತಿಂಡಿಗೆ ಆಣಿ ಮಾಡ್ಕೊಳ್ತಿದ್ರು. ನಾನು ಅಡಿಗೆ ಮನೆಯತ್ತ ಹೋದ ಕೂಡಲೇ ಪಾತ್ರೆಗಳ ಸದ್ದು, ಗಮ್ ಎನ್ನುವ ಡಿಕಾಕ್ಷನ್ ವಾಸನೆ ಯಾವುದೂ ಇರಲಿಲ್ಲ. ನಾನು ಅತ್ತೆಯ ರೂಮಿನತ್ತ ಹೋಗಿ ಬಾಗಿಲನ್ನು ಮೆಲ್ಲನೆ ಸರಿಸಿ ನೋಡಿದೆ. ಅತ್ತೆ ಒಳ್ಳೆಯ ನಿದ್ದೆಯಲ್ಲಿ ಮುಳುಗಿದ್ರು. ಅವರ ಪಕ್ಕ ಸನ್ನಿಧಿ ಕೈ ಕಾಲು ಚಾಚಿಕೊಂಡು ಸೊಟ್ಟಗೆ ಮಲಗಿದ್ಲು. ಪಾಪ ಅತ್ತೆಗೆ ನಿನ್ನೆ ದಿನದ ಆಯಾಸದಿಂದ ನಿದ್ದೆ ಇನ್ನೂ ಹರಿದಿಲ್ಲರಾರದು. ದಿನ ಅವರು ಮಾಡೋದಿಲ್ವೇ? ಇವತ್ತೊಂದಿನ ಮಲಗಿರಲಿ
ಎಂದು ಅವರಿಗೆ ಎಚ್ಚರವಾಗದಂತೆ ಬಂದು ಸನ್ನಿಧಿಯನ್ನು ಸರಿಯಾಗಿ ಮಲಗಿಸಿ ಹೊದಿಕೆ ಒದಿಸಿ ಅತ್ತೆಗೆ ಎಚ್ಚರವಾಗದಂತೆ ಹೊರಗೆ ಬಂದೆ. ನಾನೇ ಅಡಿಗೆ ಮನೆಗೆ ಬಂದು ಕಾಫಿಗೆ ಡಿಕಾಕ್ಷನ್ ಹಾಕಿ ಹಾಲು ಕಾಯಿಸಿ ಇಟ್ಟೆ. ನಾನು ಕಾಫಿ ಮಾಡ್ಕೊಳ್ಳುವ ಹೊತ್ತಿಗೆ ಕೆಲಸದವಳು ಬಂದಳು. ಅವಳು ಬೆಲ್ ಮಾಡಿದಾಗ ನಾನು ಹೋಗಿ ಬಾಗಿಲು ತೆರೆದೆ. ಅವಳ ಕೈಯಲ್ಲಿ ಹಾಲಿನ ಪ್ಯಾಕೆಟ್ಗಳಿದ್ದವು. ಒತ್ತಾರೆ ಬಂದು ಬೆಲ್ ಮಾಡಿದೆ. ಅಮ್ಮೋರು ಬಾಗಿಲು ತೆಗಿಲಿಲ್ಲ. ಎಲ್ಲರೂ ಮಲ್ಕೊಂಡಿದ್ದೀರಾ ಅನಿಸುತ್ತೆ. ಅದಕ್ಕೆ ಡೈರಿಗೆ ಹೋಗಿ ಹಾಲು ತಂದುಬಿಟ್ಟೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.